ಪ್ರಿಯ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಬಯಲು ಸೀಮೆ ಜಿಲ್ಲೆಯಾದರೂ ಸಹ ಹೂವು ಹಣ್ಣು ಸೇರಿದಂತೆ ತರಕಾರಿ ಬೆಳೆ ಬೆಳೆಯೋದರಲ್ಲಿ ಹೆಸರುವಾಸಿಯಾಗಿದೆ. ಇಲ್ಲಿ ಬೆಳೆಯೋ ತರಕಾರಿಗಳು ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಲ್ಲಿ ಮಾರಾಟವಾಗುತ್ತೆ, ರಫ್ತಾಗುತ್ತೆ. ಶಾಶ್ವತ ನೀರಿನ ನೆಲೆ ಇಲ್ಲದೆ ಇದ್ರೂ ಸಹ ಇರೋ ಅಲ್ಪ ಸ್ವಲ್ಪ ನೀರಿನಲ್ಲೇ ಇಲ್ಲಿನ ಮಂದಿ ಕೃಷಿಯನ್ನು ಅವಲಂಬಿಸಿ ಬದುಕು ಕಟ್ಟಿಕೊಂಡಿದ್ದಾರೆ. ಸರ್ಕಾರಗಳೇನೋ ಅಂತರ್ಜಲ ಮಟ್ಟ ಹೆಚ್ಚಿಸಲೆಂದು ಬೆಂಗಳೂರಿನ ತ್ಯಾಜ್ಯ ನೀರನ್ನು ಈ ಭಾಗದ ಕೆರೆಗಳಿಗೆ ತುಂಬಿಸಿದ್ರು. ಆ ನೀರಿನಲ್ಲಿಯೇ ಬಹುಪಾಲು ರೈತರು ಬೆಳೆಯೋ ತರಕಾರಿ ಪದಾರ್ಥಗಳು ನಾನಾ ಕಡೆ ಸರಬರಾಜಾಗ್ತಾ ಇವೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನ ಫುಟ್ಪಾತ್ ಸೇರಿದಂತೆ ಹಾಪ್ಕಾಮ್ಸ್ಗಳು, ತರಕಾರಿ ಬಳಕೆಗಳು ಸೇರಿದಂತೆ ಹಲವಾರು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ತರಕಾರಿಗಳು ಮಾರಾಟವಾಗ್ತಾ ಇವೆ. ಆದರೆ ಇದೀಗ CPCB ಎಂಬ ಸಂಸ್ಥೆ ಬಯಲು ಸೀಮೆ ಭಾಗದಲ್ಲಿ ಬೆಳೆಯೋ ತರಕಾರಿಗಳಲ್ಲಿ ವಿಷಕಾರಿ ಅಂಶ ಇದೆ ಎಂಬುದನ್ನು ಬಹಿರಂಗಪಡಿಸಿದೆ. ಇದರಿಂದ ಬೆಂಗಳೂರಿಗರಲ್ಲಿ ಆತಂಕ ಹೆಚ್ಚಾಗಿದೆ. ಈ ಆತಂಕ ಬೆಂಗಳೂರಿಗಷ್ಟೇ ಸೀಮಿತವಾಗಿಲ್ಲ, ಬಯಲು ಸೀಮೆ ಭಾಗದ ಜನರನ್ನು ಕಾಡ್ತಾ ಇದೆ. ಹಲವು ದಶಕಗಳಿದ್ದರೂ ಸಹ ಇಲ್ಲಿ ಶಾಶ್ವತ ನೀರಿಗೆ ನೆಲೆಗಟ್ಟಿಲ್ಲ. ಅದರಲ್ಲೂ ಇಲ್ಲಿಗೆ ಹರಿಸ್ತಾ ಇರೋ ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಅಂದರೆ ಸರ್ಕಾರಗಳು ಕೇಳ್ತಾ ಇಲ್ಲ. ಜನಪ್ರತಿನಿಧಿಗಳಂತೂ ಇದಕ್ಕೆ ಅರಿವೇ ಇಲ್ಲ ಬಿಡಿ. ಬೆಳೆಗಳಿಗೆ ಸಿಂಪಡಿಸೋ ರಾಸಾಯನಿಕಗಳು ಒಂದು ಕಡೆ ಭೂಮಿಯ ಫಲವತ್ತತೆಯನ್ನು ಕಸಿದುಕೊಂಡರೆ, ಅಂತರ್ಜಲ ಮಲಿನವಾಗಿ ವಿಷಕಾರಿ ಅಂಶಗಳು ಸೇರಿ ಇದೀಗ ಇಲ್ಲಿ ಬೆಳೆಯೋ ತರಕಾರಿಯಲ್ಲೂ ಸಹ ವಿಷಕಾರಿ ಅಂಶಗಳು ಪತ್ತೆಯಾಗ್ತಾ ಇರೋದು ರೈತರ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದೆ. ಸರ್ ನಮಸ್ತೆ. ನಮಸ್ಕಾರ. MMTV ಇಂದ ಲಕ್ಷ್ಮೀನಾರಾಯಣ್ ಮಾತಾಡ್ತಾ ಇರೋದು. ನಮಸ್ಕಾರ ಲಕ್ಷ್ಮೀನಾರಾಯಣ್, ಹೇಳಿ. ತರಕಾರಿ ಬೆಳೆಯಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಒಂದು CPCB ಅಂತ ವರದಿ ನೀಡಿದೆ. ಆ ಒಂದು ವರದಿ ಇವಾಗ ಚಿಕ್ಕಬಳ್ಳಾಪುರ ಮಾತ್ರ ಅಲ್ದಿರ ಬೆಂಗಳೂರಲ್ಲಿನೂ ಸಹ ಆತಂಕಕ್ಕೆ ಈಡು ಮಾಡಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು? ಲಕ್ಷ್ಮೀನಾರಾಯಣ್, ಈಗ ಸಂಶೋಧನೆ ಮಾಡುವಾಗ ಬೆಂಗಳೂರಿನಲ್ಲಿ ಏನೇನು ತರಕಾರಿ ಮಾರಾಟ ಆಗ್ತಾ ಇದೆ, ಎಲ್ಲ ರೀತಿಯ ತರಕಾರಿಗಳ ಎಲ್ಲ ವರ್ಗಗಳ ತರಕಾರಿ, ಅಂದ್ರೆ ಈಗ ಕೆಲವು ಕಡೆ ಫುಟ್ಪಾತ್ ಅಲ್ಲಿ ತರಕಾರಿ ಮಾರ್ತಾರೆ, ಕೆಲವರು ಹಾಪ್ಕಾಮ್ಸ್ ಅಲ್ಲಿ ತರಕಾರಿ ಮಾರ್ತಾರೆ, ಕೆಲವರು ತರಕಾರಿ ಅಂಗಡಿಗಳನ್ನೇ ಈಗ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಇನ್ನೊಂದು ಫ್ಯಾಷನ್ ಇದೆ, ರೆಪ್ಯೂಟೆಡ್ ಅಂದ್ರೆ ಕೇವಲ ಸಾವಯವ ತರಕಾರಿಗಳನ್ನ ಮಾತ್ರನೇ ನಾವು ಬೆಳೆಸ್ತೀವಿ ಮತ್ತು ಮಾರ್ತೀವಿ ಅನ್ನುವಂತ ಶಾಪುಗಳು ಇದಾವೆ. ಅಲ್ಲಿ ಒಂದಕ್ಕೆ ಎರಡರಷ್ಟು ಬೆಲೆ ಕೊಟ್ಟು ಜನ ಅಲ್ಲಿಂದ ತಗೊಂಡೋಗ್ತಾರೆ. ಹಾಗೆ ಎಲ್ಲ ತರಕಾರಿಗಳ ಸ್ಯಾಂಪಲ್ಸ್ ಅನ್ನ ತಗೊಂಡು ಅದನ್ನ ಸಂಶೋಧನೆ ಮಾಡಿದಾಗ ಅದರಲ್ಲಿ ಹಲವಾರು ರೀತಿಯ ಭಾರಿ ಲೋಹದ ಅಂಶಗಳು ಕಂಡು ಬಂದಿದೆ ಅಂತ ಹೇಳಿ ಸರ್ಕಾರಕ್ಕೆ ವರದಿ ಕೊಟ್ಟರು. ಆದ್ರೆ ಅವತ್ತಿನ ಸರ್ಕಾರ ಅದನ್ನ ಬಹಳ ಲಘುವಾಗಿ ತಗೊಂಡು ಅದ್ರ ಕಡೆ ಹೆಚ್ಚು ಗಮನ ಹರಿಸದೇ ಇದ್ದಾಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ಗೆ ಸಮಾನಾಂತರವಾದಂತಹ ಕೋರ್ಟು ಈ ಬೆಂಗಳೂರಿನ ಈ ಒಂದು ರೀತಿಯಾದಂತ ಈ ಬೆಂಗಳೂರು ನಗರದ ಜನಕ್ಕೆ ಇಂಥ ಒಂದು ಭೀತಿ ಹುಟ್ಟಿಸುವಂತ ವರದಿ ಒಂದು ಬಂದಿದೆ. ಅದು ಸಂಶೋಧನಾ ಸಂಸ್ಥೆ ಹೇಳ್ತಿರೋದ್ರಿಂದ ಅದನ್ನ ಇನ್ನಷ್ಟು ಅಧ್ಯಯನಕ್ಕೊಳಪಡಿಸಿ ಅದರ ಮೂಲವನ್ನ ಅರ್ಥಕೋಬೇಕು ಮತ್ತು ಅದಕ್ಕೆ ಪರಿಹಾರಗಳನ್ನು ಸಹ ಕಂಡಿಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸುಮೋಟೋ ಕೇಸ್ ತಗೊಂಡು NGT ಕೋರ್ಟ್ ಅಲ್ಲಿ ಮತ್ತು ಅವರು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ಮಾಡ್ತಾರೆ. ಅಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಆಮೇಲೆ FSSAI ಅಂತ ಹೇಳ್ತಾರೆ, ಫುಡ್ ಸೇಫ್ಟಿ ಆಫ್ ಇಂಡಿಯಾ, ಮತ್ತು ಈ ರೀತಿ ಅನೇಕ ಎಕ್ಸ್ಪರ್ಟ್ಸ್ ಅನ್ನೆಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿ, ಆ ಕಮಿಟಿ ಸುಮಾರು 2 ವರ್ಷಗಳಿಂದ ಮತ್ತೆ ಅಧ್ಯಯನ ಮಾಡಿ ಅವರೂ ಸಹ ನಿನ್ನೆ ಬಂದಂತ ರಿಪೋರ್ಟ್ಸ್ ಅಲ್ಲಿ ಹೌದು ಹಲವಾರು ತರಕಾರಿಗಳಲ್ಲಿ ರಾಸಾಯನಿಕ ಅಂಶಗಳಿರೋದು ಕಂಡು ಬರ್ತಾ ಇದೆ. ಇದು ಅದ್ರ ಜೊತೆಗೆ ಕೆಲವು ಕಡೆ ನೀರಲ್ಲೂ ಕೂಡ ಕಲುಷಿತ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮತ್ತು ಮಣ್ಣಿನಲ್ಲೂ ಕೂಡ ರಾಸಾಯನಿಕಗಳಿರೋದು ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ತರಕಾರಿಗಳಲ್ಲೂ ಸಹ ಕಂಡು ಬರ್ತಾ ಇದೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಬಿಟ್ಟಿದ್ದಾರೆ.
ದೇಶದಲ್ಲಿ ಪ್ರಪಂಚದಲ್ಲಿ ಏನ್ ಮಾತಾಡ್ತಾ ಇದಾರೆ ಅಂದ್ರೆ, ಇವತ್ತು ಸಾವಯವ ಕೃಷಿ ತೋಟಗಳನ್ನ ಮಾಡ್ಕೊಳ್ಳಿ, ಸಾವಯವ ಕೃಷಿಯಲ್ಲಿ ತೋಟಗಳಲ್ಲಿ ಬೆಳೆದಂತ ಆಹಾರಗಳನ್ನ ಅದು ನೀವು ತಗೊಂಡ್ರೆ ಮಾತ್ರ ಆರೋಗ್ಯದಿಂದ ಬದುಕಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಅಲ್ಲ. ಆ ನಿಟ್ಟಿನಲ್ಲಿನೇ ಈಗ ನಮಗೆ ಸಿಗ್ತಾ ಇರ್ತಕ್ಕಂಥ ನೀರಿನ ಗುಣಮಟ್ಟ ಏನು ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ಒಂದು, ಇವತ್ತು ನಾವು ಆಳದ ಅಂತರ್ಜಲವನ್ನ ಬಳಸ್ತಾ ಇದೀವಿ. ಅಂದ್ರೆ 1000 ಅಡಿ 1200 ಅಡಿ ಆ ತರದ ಆಳದ ಅಂತರ್ಜಲದಲ್ಲಿನೂ ಸಹ ಅನೇಕ ಕಡೆ ಬಹಳ ಅಪಾಯಕಾರಿ ರಾಸಾಯನಿಕಗಳಿರುವಂತದ್ದನ್ನ ಈಗಾಗಲೇ ಭಾರತೀಯ ವಿಜ್ಞಾನ ಸಂಸ್ಥೆ ನಮಗೆ ಸರ್ಕಾರದ ಮುಂದೆ ಇಟ್ಟಿದೆ. ಏನು, ಯುರೇನಿಯಂ ಇರ್ತಕ್ಕಂಥದ್ದು, ಆರ್ಸೆನಿಕ್ ಇರ್ತಕ್ಕಂಥದ್ದು, ನೈಟ್ರೇಟ್ಸ್ ಇರ್ತಕ್ಕಂಥದ್ದು, ಫ್ಲೋರೈಡ್ಸ್ ಇರ್ತಕ್ಕಂಥದ್ದು, ಈ ರೀತಿಯಾದಂತ ಅಪಾಯಕಾರಿ ಅಂಶಗಳಿರ್ತಕ್ಕಂಥದ್ದನ್ನ ಈಗಾಗಲೇ ಸಂಶೋಧನೆ ಮಾಡಿ ಹೇಳಿದ್ದಾರೆ. ಈಗ ಆ ಅಂತರ್ಜಲವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ 1200 ಅಡಿ ಇರುವಂತ ಅಂತರ್ಜಲವನ್ನ ನಾವು ಮೇಲಕ್ಕೆ ತುಂಬಿ ತುಳುಕಾಡಿಸ್ತೀವಿ ಅಂತ ಹೇಳಿ ಸರ್ಕಾರ ಈಗೇನು ಬೆಂಗಳೂರು ತ್ಯಾಜ್ಯ ನೀರನ್ನ ಏನ್ ನಮ್ಮ ಕೆರೆಗಳಿಗೆ ಹರಿಸ್ತಾ ಇದೆ, ಅದು ಇನ್ನಷ್ಟು ಅಂದ್ರೆ ಅರೆಸಂಸ್ಕರಿತ ನೀರಿನಿಂದ ಇವತ್ತು ಇನ್ನಷ್ಟು ನಮ್ಮ ನೀರಿನ ಅಂತರ್ಜಲದ ಗುಣಮಟ್ಟ ಹಾಳು ಮಾಡುವಂತ ಮತ್ತು ಅಪಾಯಕ್ಕೆ ದೂಡುವಂತ ಈಗಾಗಲೇ ಹಲವಾರು ಕಡೆ ರೈತರೇ ತುಂಬಾ ಆತಂಕ ಪಡುವಂತದ್ದು ನೋಡಿ. ನಮಗೆ ನೀರೇನು ಅನುಕೂಲ ಆಯ್ತು ಸ್ವಲ್ಪ, ಆದ್ರೆ ಅದರ ಬಣ್ಣ, ವಾಸನೆ ಮತ್ತು ಅದರಿಂದ ಆಗ್ತಾ ಇರ್ತಕ್ಕಂಥ ಅಪಾಯಗಳು ಮತ್ತು ಅದರಲ್ಲಿ ಬೆಳೆದಂತ ತರಕಾರಿ ಹೆಚ್ಚು ಶೆಲ್ಫ್ ಟೈಮ್ ಇಲ್ಲದೆ ಇರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಈಗ ಗಡ್ಡೆ ಗೆಣಸುಗಳಾದ್ರೆ ಮೇಲೆ ಸೊಪ್ಪು ಚೆನ್ನಾಗಿ ಬೆಳೆಯುವಂಥದ್ದು, ಕೆಳಗಡೆ ಒಳಗಡೆ ಗೆಡ್ಡೆ ಗೆಣಸು ಕೊಳೆಯುವಂಥದ್ದು, ಅದ್ರ ಜೊತೆಗೆ ಕೇಸಿಂಗ್ ಪೈಪುಗಳು ತೂತು ಬೀಳುವಂಥದ್ದು ಮತ್ತು ಮೋಟರ್ ಬಿಡ್ತಕ್ಕಂಥ ಕಬ್ಬಿಣದ ಪೈಪು ತೂತಾಗಿರ್ತಕ್ಕಂಥದ್ದು, ರಸ್ಟ್ ಹಿಡಿಯುವಂಥದ್ದು, ಹೀಗೆ ಹಲವಾರು ಅಪಾಯಗಳ ಒಂದು ಸಂಕೇತ ನಮ್ಗೆ ಈಗಾಗಲೇ ಸಿಕ್ಕಿದೆ. ಆದ್ರಿಂದ ಈಗ ನಾವು ರೈತರು ಏನು ನೀರನ್ನು ಉಪಯೋಗಿಸ್ತಿದೀವಿ ಇದರ ಗುಣಮಟ್ಟವನ್ನ ಕಾಪಾಡ್ಕೋಬೇಕು ಅಂದ್ರೆ ನಮಗೆ ಮೊದಲಿಂದಾನು ಅದನ್ನೇ 30 ವರ್ಷಗಳಿಂದ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ, ಈ ಭಾಗಕ್ಕೆ ಒಂದು ಸರ್ಫೇಸ್ ವಾಟರ್ ಅಂದ್ರೆ ಮಳೆ ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳುವಂಥದ್ದು ಒಂದು ವಿಧಾನ, ಇನ್ನೊಂದು ನದಿ ನೀರನ್ನ ತಂದು ಅದನ್ನ ಕೆರೆಗಳಿಗೆ ತುಂಬಿಸ್ಕೊಂಡು ಅದರಲ್ಲಿ ವ್ಯವಸಾಯ ಮಾಡುವಂಥದ್ದು ಎರಡನೇ ವಿಧಾನ. ಇವುಗಳನ್ನ ಮಾಡಿ ಅನ್ನುವಂಥದ್ದು ವಿಜ್ಞಾನಿಗಳು ಹೇಳ್ತಾ ಇದ್ರು, ಆದ್ರೆ ಸರ್ಕಾರಗಳು ಅದನ್ನ ಮಾಡ್ಲಿಲ್ಲ. ಒಟ್ನಲ್ಲಿ ಬಯಲುಸೀಮೆ ಜನರಿಗೆ ಶಾಶ್ವತ ನೀರಿಲ್ಲ, ನೀರು ಕೊಡಿ ಅಂತ ದಶಕಗಳಿಂದಲೂ ಸಹ ನಾನಾ ಹೋರಾಟಗಳ ಮೂಲಕ ಕೇಳಿದ್ರೆ ಎತ್ತಿನ ಹೊಳೆ ಹೆಸರಲ್ಲಿ ಸರ್ಕಾರಗಳು ಬದಲಾಗ್ತಾ ಇವೆ ಹೊರತು ಒಂದು ಹನಿ ನೀರು ಬರ್ತಿಲ್ಲ. ಭೂಮಿಯಲ್ಲಿ ನೈಟ್ರೇಟ್ ಅಂಶ ಪತ್ತೆಯಾಗಿದೆ, ಮಕ್ಕಳಲ್ಲಿ ರೋಗ ಭೀತಿ ಎದುರಾಗ್ತಾ ಇದೆ ಅಂದರೂ ಜಪ್ಪಯ್ಯ ಅಂದರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಇದೀಗ ಈ ಭಾಗದಲ್ಲಿ ಬೆಳೆಯೋ ತರಕಾರಿ ಬೆಂಗಳೂರಿನಲ್ಲಿ ಮಾರಾಟವಾಗ್ತಾ ಇದೆ, ಅದರಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಅಂದಾಕ್ಷಣ ಇಡೀ ರಾಜ್ಯ ಇದರತ್ತ ಗಮನ ಹರಿಸ್ತಾ ಇದೆ. ಅದಕ್ಕೆ ಅಲ್ವಾ ಹೇಳೋದು, ಕಷ್ಟ ಅಂದರೆ ಅದು ಬಗೆಹರಿಯೋದಿಲ್ಲ, ಅದು ಬುಡಕ್ಕೆ ಬಂದಾಗ ಮಾತ್ರ ಅದರ ನೋವು ಏನು ಅಂತ ಅರ್ಥ ಆಗೋದು. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಗಳು, ಅಧಿಕಾರಿಗಳು ಈ ಜ್ವಲಂತ ಸಮಸ್ಯೆಯ ಪರಿಹಾರಕ್ಕೆ ಯಾವ ರೀತಿ ಮುಂದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.